ತಮಿಳುನಾಡಿನಲ್ಲಿ ಟಿವಿಕೆಗೆ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ 10 ಸ್ಥಾನಗಳ ಕೊರತೆ ಇದೆ. ಹಲವು ಪಾರ್ಟಿಗಳ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಎಐಎಡಿಎಂಕೆ ಜೊತೆ ಟಿವಿಕೆ ಮಾತುಕತೆ ನಡೆಸಿರುವ ಸಾಧ್ಯತೆ ಇದೆ. ಒಂದು ಸುಳಿವು ಕೊಟ್ಟರು ಮಾದರ್ ಬದ್ರುದ್ದೀನ್ ಅಂತ ಹೇಳಿ ನೂತನ ಶಾಸಕ. ಅವರು ಮಾತನಾಡಬೇಕಾದ್ರೆ ಒಂದು ಸುಳಿವನ್ನ ಕೊಟ್ಟಿದ್ದು ಅಂತ ಹೇಳಿದ್ರೆ, ನಾವು ಸರ್ಕಾರ ರಚನೆ ಮಾಡ್ತೀವಲ್ಲ, ನಮ್ಮ ಬಳಿ 108 ಇದೆ. 108 ಸಂಖ್ಯೆ ಇದ್ರೂ ಕೂಡ ನಮ್ಮ ಶಾಸಕರ ಬಲ 130ರಿಂದ 150 ಶಾಸಕರ ಬೆಂಬಲವನ್ನು ಇಟ್ಟುಕೊಂಡೇ ನಾವು ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು. ಹಾಗಾದರೆ ಆ ಉಳಿದಿರುವಂಥ ಅವ್ರು ಹೇಳೋ ಪ್ರಕಾರ 130ರಿಂದ 150 ಅಂತ ಅಂದುಕೊಳ್ಳಿ, ಇನ್ನು 42 ಶಾಸಕರನ್ನು ಇಲ್ಲಿಂದ ತೆಗೆದುಕೊಂಡು ಬರ್ತಾರೆ. ಆಗಲೇ ಇಂಥದ್ದೊಂದು ಸುಳಿವನ್ನು ಬಿಟ್ಟು ಕೊಡಲಾಗಿತ್ತು. ಅದು ಈಗ ಎಐಎಡಿಎಂಕೆ ಪಕ್ಷದ ಜೊತೆ ನಡೆಯುತ್ತಿರುವ ಮಾತುಕತೆಯ ಭಾಗವಾಗಿ ಆ ಶಾಸಕ ಹೇಳಿರುವಂಥ ಮಾತಿರಬಹುದೇನೋ ಅಂತ. ಗುರುವಾರ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದಾದ ಬಳಿಕ 15 ದಿನಗಳ ಕಾಲ ಬಹುಮತ ಸಾಬೀತುಪಡಿಸಲಿಕ್ಕೆ ಕಾಲಾವಕಾಶವನ್ನು ಕೇಳಲಾಗಿದೆ. ಅದಾದ ಬಳಿಕ ನಿಜಕ್ಕೂ ಹೇಗೆ, ಏನು, ಎತ್ತ, ಹೊಂದಾಣಿಕೆ ಸೂತ್ರ, ಮೈತ್ರಿ ಸೂತ್ರ ಹೆಂಗಿರುತ್ತೆ, ಬೇರೆ ಬೇರೆ ಪಕ್ಷದ ಶಾಸಕರನ್ನು ಕರೆದುಕೊಂಡು ಬರೋದು ಸುಲಭ, ಆದರೆ ಅವರು ಕೇಳಿದಂಥ ಡಿಮ್ಯಾಂಡ್ಗಳನ್ನು ಫುಲ್ಫಿಲ್ ಮಾಡೋದು ಕಷ್ಟ. ಒಬ್ಬ DCM ಕೇಳ್ತಾನೆ, ಇನ್ನೊಬ್ಬ ಹೋಮ್ ಡಿಪಾರ್ಟ್ಮೆಂಟ್ ಬೇಕು ಅಂತ ಕೇಳ್ತಾನೆ, ಇನ್ನೊಬ್ಬ ತುಂಬ ಪವರ್ಫುಲ್ ಆಗಿರುವ ಪೋರ್ಟ್ಫೋಲಿಯೋ ಬೇಕು ಅಂತ ಕೇಳ್ತಾನೆ. ಯಾರ ಉಸಾಬರಿನೂ ಕೂಡ ಅಥವಾ ಯಾರ ಬೇಡಿಕೆಗಳನ್ನು ಕೂಡ ಈಡೇರಿಸಲಿಕ್ಕೆ ಕಷ್ಟವಾಗುತ್ತೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕ್ಲಿಯರ್ ಕಟ್ ಮ್ಯಾಂಡೇಟ್ ಸಿಕ್ಕಿದ್ರೆ ಒಂದು ಇಂಡಿಪೆಂಡೆಂಟ್ ಗೌರ್ಮೆಂಟ್ ಆಗಿ ಟಿವಿಕೆ ಮಿಂಚ್ತಾ ಇತ್ತು. ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆ, ಬಟ್ ನಾಟ್ ವಿತ್ ಕ್ಲಿಯರ್ ಮ್ಯಾಂಡೇಟ್. ಹೀಗಾಗಿ ಬೇರೆ ಪಕ್ಷಗಳ ನೆರವು ಅತ್ಯಗತ್ಯ. ಇದನ್ನು ವಿಜಯ್ ಯಾವ ರೀತಿ ಮೇಂಟೈನ್ ಮಾಡ್ತಾರೆ ನೋಡೋಣ.